ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಎಲ್ಲೆಡೆ ನೋಡಿದರು ಶಿವನಿಹನು ಅವ ನಿಲ್ಲದ ಸ್ಥಳವೋ ಉಂಟೇನೋ ಎಲ್ಲೆಡೆ ನೋಡಿದರು ಶಿವನಿಹನು ಅವ ನಿಲ್ಲದ ಸ್ಥಳವೋ ಉಂಟೇನೋ ಎಲ್ಲೆಲ್ಲೋ ಶಿವನಿಹನು ಜಗವೆಲ್ಲ ತುಂಬಿಹನು ಎಲ್ಲೆಲ್ಲೋ ಶಿವನಿಹನು ಜಗವೆಲ್ಲ ತುಂಬಿಹನು ಎನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ಎನ್ನೊಡೆಯ ಕರುಣಾಳು ಜಗದೀಶನು ಎನ್ನ ಪರಮೇಶನು ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಜಗಮಯವೋ ಶಿವಮಯವೋ ಜಗಮಯವೋ. ನಮೋ ಎಂದು ನಮಿಸುವೆನು ನಾಗಭೂಷಣನಿಗೆ. ವೇದಗಮನಜನ್ಯೇ ಶಿವ ಸಂಪೂರ್ಣೆ ಪ್ರಾಣೇಶ್ವರಿ ಪ್ರಿಯೇ ಅನ್ನಪೂರ್ಣೆ ಓಂಕಾರಿಣಿ ಬಾ ಪ್ರಾಣೇಶ್ವರಿ ಓಂಕಾರಿಣಿ ಬಾ ಪ್ರಾಣೇಶ್ವರಿ ಮಮ ಪ್ರೇಮ ಮರ್ದಿನಿ ಆನಂದವಾಯಿನಿ ಮಮ ಪ್ರೇಮ ಮರ್ದಿನಿ ಆನಂದವಾಯಿನಿ ಓಂಕಾರಿಣಿ ಬಾ ಪ್ರಾಣೇಶ್ವರಿ ತ್ರಿಪುರ ಸುಂದರಿ ಬಾ ಪ್ರಾಣೇಶ್ವರಿ ತ್ರಿಪುರ ಸುಂದರಿ ಬಾ ಪ್ರಾಣೇಶ್ವರಿ ಶಿವನೊಲುಮೆಯಲ್ಲಿ ನಲಿದಾಡೆ ಶಿವನಾರಿ ಶಿವನೊಲುಮೆಯಲ್ಲಿ ನಲಿದಾಡೆ ಶಿವನಾರಿ ಬಾರೆ ಮೈದೋರಿ ಪರಮೇಶ್ವರಿ ಬಾರೆ ಮೈದೋರಿ ಪರಮೇಶ್ವರಿ
ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ. ಓ ಬೇಗ ಬಂದು ನೀ ಅರ್ಧವಾಗು ನೀ ನನ್ನ ದೇಹದಲ್ಲಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ. ಓ ಬೇಗ ಬಂದು ನೀ ಅರ್ಧವಾಗು ನೀ ನನ್ನ ದೇಹದಲ್ಲಿ. ಓಂಕಾರಿಣಿ ಪ್ರಾಣೇಶ್ವರಿ ಮಮ ಪ್ರೇಮ ಮರ್ದಿನಿ ಆನಂದವಾಯಿ. ಮಮ ಪ್ರೇಮ ಮರ್ದಿನಿ ಆನಂದವಾಯಿ. ಓಂಕಾರಿಣಿ ಪ್ರಾಣೇಶ್ವರಿ. ನಲ್ಲ ದೇವಿ ನೋಡಿದೆಯಾ, ನಲಿದಾಡಿ ನಮಿಸುತ್ತಿರುವುದಾ ನಲ್ಲ ಹಂಸಿನಿಯು ತನ್ನ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಹತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಮಂಡನ್ನು ಸವೆಲು ಬರುತ್ತಿರುವ ಆ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದದಿಂದಲೇ ನೀನು ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದೆನು. ಮೆಚ್ಚಿದ ನಮನ ಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರಾದಿ ಸ್ವಾಮಿ ಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ ಎಳ್ಳು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಭಯಂಕರದಿಂದ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಲುಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನಿಗಳನ್ನು ಮೇಲೆ ಕೆಸೆಯುತ್ತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದರಲ್ಲಿ ಸ್ವಾಮಿ, ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ ಪರಮಾತ್ಮ, ಗುರುಲಿಂಗ ಜಂಗಮನೋ ನೀನೆಂದು ಗುರುಲಿಂಗ ಜಂಗಮನೋ ಉರುತರದ ಭಸ್ಮ ರುದ್ರಾಕ್ಷಿ ಮಾಲಭೂಷಿತಳಾಗಿ ವರಕಾವ್ಯಂ ಶೋಭಿಸುತ್ತೇನ ವರಕಾವ್ಯ ಶೋಭಿಸುತ್ತೇನ ವರಕಾವ್ಯ ಶೋಭಿಸುತ್ತೇನ ಪರಮ ಪಾದೋದಕ ಪ್ರಸಾದಗಿಂ ಭಜಿಸಿದೆನು ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿದ ನೀನು ಒರವಳೆ ಶಿವಭಕ್ತೆಯಾದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ, ನೀನಲ್ಲವಿ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡ್ತಿರುವ ಸ್ವಾಮಿ. ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು
ನಾನಾಗ್ತೇ ನಿನ್ನ ಒಂದು ರೂಪಾನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಹೌದು ರಾಜೇಶ್ವರಿ, ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜವಾದ ರೂಪು. ಭಕ್ತಿಯಿಂದ ಭಜಿಸದ ತನಗೆ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ, ರರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ. ರರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ. ಸೂರ್ಯ ಚಂದ್ರಸಿ ಕಾಂತಿಕಾರಳೆ ನೋಡು ಎನ್ನಯ. ಸೂರ್ಯ ಚಂದ್ರಸಿ ಕಾಂತಿಕಾರಳೆ ನೋಡು ಎನ್ನಯ. ಸೂರ್ಯ ಚಂದ್ರಸಿ ಕಾಂತಿ ಕಾರಳೆ ನೋಡು ಎನ್ನಯ. ಸೂರ್ಯ ಚಂದ್ರಸಿ ಕಾಂತಿ ಕಾರಳೆ ನೋಡು ಎನ್ನಯ. ಮುಮುಕ್ಷ ಮಣಿ ಗುಣ ತದಿರುತ್ತೆ ರರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ. ರರಾಜೀಪ ಗೌರಿ ಬಾಸುರೆ ಸೌರಿ ಸೋದರಿ. ನೋಡು ಎನ್ನಯ. ಸೂರ್ಯ ಕಾಂತಿ ಶಾಂತನೆ ನೋಡು ಎನ್ನಯ. ಪರಮೇಶ್ವರ, ಸೂರ್ಯ ಕಾಂತಿ ಶಾಂತನೆ ನೋಡು ಎನ್ನಯ. ಶಾಂತಿ ಬೀಜವ ಕಂಡು ನೋಡೆ ಗೌರಿ ರಮಣಿಯ ಶಾಂತಿ ಬೀಜವ. ಕಂಡು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ. ಕಂಡು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ.
ಮೋಕ್ಷದ ಶಾಂತಿ ಬೀರುವ ಕಂಡು ಕಾಣದ ಕಾಂತಿ ಮೋಕ್ಷದ ಶಾಂತಿ ಬೀರುವ ಸುಶಂಕರಿ ಸುರ ವಿಜಯಳೆ ರಾಜೀವ ಗೌರಿ ಬಾಸುರೆ ಸೌರಿ ಸೋದರಿ ರಾಜೀವ ಗೌರಿ ಬಾಸುರೆ ಸೌರಿ ಸೋದರಿ ಸೌರಿ ಸೋದರಿ ಸೌರಿ ಸೋದರಿ. ಶಾಂಭವಿ ಸತ್ವಸ್ವನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ. ಪರಮೇಶ್ವರ, ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ರಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವನಿಲ್ಲದಿದ್ದೊಡೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವಿಂದು ರಜತ ಬಂಡೆಯ ಮೇಲೆ ತನ್ನ ಸಾಶೀರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟೋ ಮರೀಚಿಕ ಜಲದಂತೆ ಹೊಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಸಹೋದರನ ಬಣ್ಣಿಸಲು ಎಷ್ಟೇ ಆದರೂ ನೀನಲ್ಲವೇ ಶೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಭೃಂಗಾವಳಿಯ ಸೊಬಗಿನ ಸಿರಿಯ ಭೃಂಗಾವಳಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಅಂಗಜಹರನ ಜಂಗಮ ರೂಪನ ಅಂಗಜಹರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲೇ ಚಕ್ರಧಾರೆ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಸಹೋದರಿ, ಕಗ್ಗಲಿನಂತ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸುವೆಯಾ? ನಾನೇನು ಮಾಡಲಿ ಅಣ್ಣ, ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲವೇನು? ಹೇಳು ಸತಿ, ಹೇಳು. ಇನ್ನು ಏನೆಲ್ಲ ಹೇಳಬೇಕೋ ಅದನ್ನೆಲ್ಲ ಹೇಳು. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡಹುಟ್ಟಿದವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸೇರಿ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಹಾಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತ ಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷ ಪ್ರಾಯ. ಅಲ್ಲದೆ ಪಂಚ ಪುರುಷರಿಂದ ನಿರ್ಮಿಸಿದರೂ ಅವರು ಪತಿಯ ಮಂದಿರಕ್ಕಿಂತ ತಂದೆಯ ಮನೆಯ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜ ಭಾವದ ತಂದೆಯ ಮನೆ ಸೌಭಾಗ್ಯವಲ್ಲವೇನು? ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ದೀರ್ಘ ಸುಮಂಗಲಿಯು. ಕೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನು? ನಿನ್ನ ಮಾತು ನನ್ನ ಭಾಗ್ಯ. ನಮ್ಮಿರುವರ ಬಾಂಧವ್ಯವೇನು ಭೂತೇಶ್ವರ?
ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತು ಅಣ್ಣ ತಂಗಿಯರ ಸಲುಗೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಸಾಗರನೇ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವ ತೋರುತ್ತದೆ. ಆದರೂ ನಿನ್ನ ನೋಡಿದಂತಾಯಿತು. ದಕ್ಷಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ಅರಭ್ಯ ಬ್ರಹ್ಮದೇವನು ಇನ್ನೂ ಇಲ್ಲಿ ಬಾರಲೇ ಇಲ್ಲ. ಅಲ್ಲಿ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಕನಕಗಿರೀಶ ಈಶ ಮಹೇಶ ಕನಕಗಿರೀಶ ಈಶ ಮಹೇಶ ಒಲೆಯೋ ಜಗದೀಶ ಗೌರೀಶ ಒಲೆಯೋ ಜಗದೀಶ ಬಾಂಧವ ಮೊರೆ ಹಿಡುವೆ ದೇವ ಪರಮೇಶ್ವರ. ದೀನ ಬಾಂಧವ ಮೊರೆ ಹಿಡುವೆ ದೇವ ಅಭಯವ ನೀರು ಮಹಾದೇವ. ಅಭಯವ ನೀರು ಮಹಾದೇವ. ಕನಕಗಿರೀಶ ಈಶ ಮಹೇಶ ಒಡೆಯೋ ಜಗದೀಶ ಗೌರೀಶ ಒಡೆಯೋ ಜಗದೀಶ. ಕರುಣದಿಯಮ್ಮನು ಸಲಹೈ ನೀ ದೇವ ಈಶ್ವರ ಜಗದೀಶ್ವರ. ಕರುಣದಿಯಮ್ಮನು ಸಲಹೈ ನೀ ದೇವ ಮೂಗುತಿಯ ನೀನು ಮಹಾದೇವ. ಮಹಾದೇವ ಕನಕಗಿರೀಶ ಈಶ ಮಹೇಶ ಕನಕಗಿರೀಶ ಈಶ ಮಹೇಶ ಒಡೆಯೋ ಜಗದೀಶ ಗೌರೀಶ ಒಡೆಯೋ ಜಗದೀಶ ದೇವಾ. ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು ಶಂಕರ. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಬ್ರಹ್ಮದೇವ ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ಆದಿಶಕ್ತಿ, ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ. ಅಲ್ಲದೆ ನಿರಂಜನ ದೇವನಾದ ಪರಮೇಶ್ವರನ ಆಶೀರ್ವಾದವು, ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಪರಮೇಶ್ವರ, ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರುವುದಿಲ್ಲ. ನಿಮ್ಮ ಆಶೀರ್ವಾದವನ್ನು, ಭವಾನಿಯ ಕರುಣವನ್ನು ಪಡೆದುಕೊಳ್ಳಲು ಬರುವುದೇ ಕೈಲಾಸಕ್ಕೆ ಬರುವ ಆದ್ಯ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯ ನಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕಥಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗುವುದು. ಕೇಳಿದೆಯ ಸತಿ ಭಕ್ತರ ಭಿನ್ನಹವನ್ನು? ಇದೇನು ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯಿತಲ್ಲವೇ? ಹಾಗಲ್ಲ ದೇವಿ, ಭಕ್ತರು ಅಮೃತ ದೇಹಿಗಳು.
ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತರನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣಾಸತಿ ಲಿಂಗಾಪತಿ ಎಂಬ ವೇದಘೋಷವನ್ನು ಧನ್ಯಳಾದೆನು ದೇವಾ, ಧನ್ಯಳಾದೆನು. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಶಸ್ತ್ರ ಪೂಜೆ ಮಾಡಲು ದೇವತೆಗಳು ನೆಲೆಸಿರುವರು. ನೀವು ಅಲ್ಲಿಗೆ ದಯಮಾಡಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವೆನು. ಪರಮೇಶ್ವರ, ತಡ ಮಾಡದೆ ಪ್ರಟ್ಟಕ್ಕೆ ಪ್ರಸನ್ನನಾಗಬೇಕೆಂದು ಬೇಡುವೆನು. ನಾಗೇಂದ್ರ ಭೂಷಿತ ಸುಂದರನೇ ನಗಜಾಧಿಪತಿ ನೀನ ನಮಿದೇನು ದೇವ. ನಾಗೇಂದ್ರ ಭೂಷಿತ ಸುಂದರನೇ ನಾಗಾಯುಧನೆ ನಮಿಪೆನು ದೇವ. ನಾಗಾಯುಧನೆ ನಮಿಪೆನು ದೇವ. ಶಾಂತಿಯಲ್ಲಿ ಕರುಣಿಪುದು ಸ್ವರ್ಗದಲ್ಲಿ. ಶಾಂತಿಯಲ್ಲಿ ಕರುಣಿಪುದು ಸ್ವರ್ಗದಲ್ಲಿ. ನಾಗೇಂದ್ರ ಭೂಷಿತ ಸುಂದರನೇ ನಗಜಾಧಿಪತಿ ನೀನೆ ನಮಿಪೇನು ದೇವ. ನಾಗೆ ವಂದಿಪೆನು ವಂದಿಪೆನು ವಂದಿಪೆನು. ಪರಮೇಶ್ವರ, ಈ ದೀನ ಚಂದ್ರಮನನ್ನು ಕಾಪಾಡು ತಂದೆ, ಕಾಪಾಡು. ಶಾಂತನಾಗು ಚಂದ್ರಮ, ಶಾಂತನಾಗು. ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಕಮ್ಮಾರನ ಕುಲುಮೆಯ ಕಬ್ಬಿಣದ ಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ಉದರಾಗ್ನಿಯು ಈಗಲೀಗ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕೆ ಪರಿಭವ? ಯಾರಿಂದ ನಡೆಯಿತು? ಅದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡು. ಭಯಪಡಬೇಡ ರಜನಿಪತಿ, ನಿನ್ನನ್ನು ಧರಿಸುವೆ ನನ್ನ ಜಟಾ ಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದೋ ನಿನಗಾಗಿ ಕರುಣಿಸುವೆನು ದಕ್ಷ ಶಾಪ ವಿಮೋಚನೆ. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದೇ ಕಳೆ ಹೆಚ್ಚಿ ಶುಕ್ಲಾ ಪಕ್ಷದಲ್ಲಿ ಷೋಡಶ ಕಲ ಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದೆನು ದಯಾಕಾರನ ದಿವ್ಯವಾಣಿಯಿಂದ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ಆ ದಕ್ಷ ಬ್ರಹ್ಮನ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನನಾದಿನ ಚಂದ್ರಮ ನಿಮ್ಮ ದರ್ಶನದಿಂದ. ಪರಮೇಶ್ವರ, ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಆ ಚಂದಾರ್ಕವಾದ ಪದವಿಯನ್ನು ಗಳಿಸಿದ ನೀನೇ ಭಾಗ್ಯಶಾಲಿ. ಎರಡನೆಯದಾಗಿ ಒಂದೇ ಕಾಲದಲ್ಲಿ 3 ಮೂರ್ತಿಗಳ ದರ್ಶನವನ್ನು ಪಡೆದ ನಾನೇ ಧನ್ಯನಾದೆನು. ಭೂತೇಶ್ವರ, ಕಾಲಾತೀತವಾಯಿತು. ತಡ ಮಾಡಿದೆ ವಿಷ್ಣುನೊಡನೆ ಸತ್ರ ಪೂಜೆಗೆ ದಯ ಮಾಡಿಸಬೇಕೆಂದು ಬೇಡುವೆನು. ಚಂದ್ರಮ, ನಿನಗೂ ಅಲ್ಲಿಗೆ ಬರುವ ಕರೆಯುಂಟು. ಆಗಬಹುದು.
ಮಹಾದೇವ ಮಹಾದೇವ ಶಂಭೋ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಏ ಮಕೂಟ ತಟಲಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಮಹಾದೇವ. ಜಟಾಜೂಟ ಗಂಗಾ ಮಗುಟ ಸಸಿಲಲಾಟ ಶೋಭಿತ ಜಟಾಜೂಟ ಗಂಗಾ ಮಗುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟಲಿವಾಸ ಹೇಮಕೂಟ ತಟಲಿವಾಸ ದಿತ ನಟವರ ಪಂಡಿತ ಜಟಾಜೂಟ. ಗಿರಿಜಾವರ ಡಮರು ಗದರ ಹರ ಸುಂದರ ಶಿವ ಶಂಕರ ಮಹಾದೇವ ಮಹಾದೇವ. ಗಿರಿಜಾವರ ಡಮರು ಗದರ ಹರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಬಾರ ಬಾರ ಶಂಕರ ಬಾರ ಬಾರ ಶಂಕರ ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟಲಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ಪಶುಪತಿ ಸ ಮಧುಮತಿ ಸ ನಟ ಜನ ಪರಿಪಾಲಕ ಲೋಕನಾಥ ಶ್ರೀಮಯೇ ಸ ಪಾಹಿ ಪರಮ ಪಾಲಕ. ಪಶುಪತಿ ಸ ಮಧುಮತಿ ಸ ನಟ ಜನ ಪರಿಪಾಲಕ ಲೋಕನಾಥ ಶ್ರೀಮಯೇ ಸ ಪಾಹಿ ಪರಮ ಪಾಲಕ. ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪಂಡನ ಸಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪಂಡನ ಸಲಧಾರಕ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟಲಿವಾಸ ದಿತ ನಟವರ ಪಂಡಿತ ಜಟಾಜೂಟ. ಮಹಾದೇವ ಶಂಭೋ ಮಹಾದೇವ. ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲ ಪರಿಹಾರವಾಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿದನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಭೃಗುದೇವನೊಡನೆ ಹಟ್ಟ ಆಶದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳು ಸತ್ರಯಾಗವನ್ನ ಮಾಡಿ ಪರಮೇಶ್ವರನೇ ಅಗ್ರ ಪೂಜೆಯನ್ನು ಕೊಡಲು ಹಣಿ ಮಾಡುತ್ತಿರುವರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಶಂಕರನನ್ನು
ಶರವಣ ತೀರದಲ್ಲಿ ನಡೆಯಲಿರುವ ಸತ್ರ ಪೂಜೆಗೆ ಕರೆದುಕೊಂಡು ಭೃಗು ಮಹಾಋಷಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನಾದರೂ ದಕ್ಷನ ಅಹಂಕಾರಕ್ಕಿಂತ 1000 ಪಾಲು ಹೆಚ್ಚಾಗಿ ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ನೋಡುವೆನು. ಮಹಾದೇವ ಮಹಾದೇವ ಶಂಭೋ ಮಹಾದೇವ. ಪಶುಪತಿ ಸ ಮಸುಮತಿ ಸ ನಸ ಜನ ಪರಿಪಾಲಕ ಲೋಕನಾಥ ಶ್ರೀಮಯೇ ಸ ಪಾಹಿ ಪರಮ ಪಾಲಕ. ಪಶುಪತಿ ಸ ಮಸುಮತಿ ಸ ನಸ ಜನ ಪರಿಪಾಲಕ ಲೋಕನಾಥ ಶ್ರೀಮಯೇ ಸ ಪಾಹಿ ಪರಮ ಪಾಲಕ. ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ ತ್ರಿಭುವನ ಪರಿಪಾಲಕ ತ್ರಿಪುರ ಸಂಹಾರಕ. ತ್ರಿನೇತ್ರಧರ ತ್ರಿಶೂಲಧರ ತ್ರಿಪಂಡರ ಸಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪಂಡನ ಸಲಧಾರಕ. ಜಟಾಜೂತ ಗಂಗಾ ಮಗುಟ ಶಶಿಲಲಾಟ ಶೋಭಿತ ಏ ಮಗುಟ ತಟ ನಿವಾಸ ಇತನಟವರ ಪಂಡಿತ ಜಟಾಜೂತ. ಮೊಲಪುಲಿಯ ಆಶ್ರಮದಿದೆ ಪಾದಾಚರ್ಯ ತೋರ್ಪಿತು. ಮೊಲಪುಲಿಯ ಆಶ್ರಮದಿದೆ ಪಾದಾಚರ್ಯ ತೋರ್ಪಿತು. ಮಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಎಂದು ಕಾಮುದು. ಅಂದ ಮಾರುತನು ಚಂದದಿಂದಲೇ ಅಂದ ಬೀರುತ್ತೆ ಎಂದು ಕಾಮುದು. ಚಂದಿರನಂದದೆ ತುಂಬಿತು ತೆರದೆ ಚಂದಿರನಂದದೆ ತುಂಬಿತು ತೆರದೆ ಚಂದಿರ ನಂದದೆ ತುಂಬಿದ ತೆರದೆ ಚಂದಿರನಂದದೆ ತುಂಬಿತು ತೆರದೆ ಚಂದಿರನಂದದೆ ತುಂಬಿತು ತೆರದೆ ಚಂದಿರನಂದದೆ ತುಂಬಿದು ತೆರದೆ ಎಂದು ಕಾಮುದು. ಚೆನ್ನಯ ಪಾದಾಚರ್ಯ ತೋರ್ಪಿತು. ಮನಮುನಿಯ ಹಾಸ್ರಮದಿ ಪಾದಾಚರ್ಯ ತೋರ್ಪಿತು. ಪಾದಾಚರ್ಯ ತೋರ್ಪಿತು. ಪಾದಾಚರ್ಯ ತೋರ್ಪಿತು. ಅಂದ ಮಾಡುದು ನದಿಯಿಂದಲೇ ಅಂದ ಬೀರುತ್ತೆ ಎಂದು ಕಾಮುದು. ನಗಾನನು ಚಂದದಿಂದಲೇ ಅಂದ ಬೀರುತ್ತೆ ಎಂದು ಕಾಮುದು. ಚಂದಿರನಂದದೆ ತುಂಬಿದು ತೆರದಿ ಚಂದಿರನಂದದೆ ತುಂಬಿದು ತೆರದಿ ಎಂದು ಕಾಮುದು. ಎನ್ನಯ ಆಶ್ರಮದಿ ಏನಿ ಪಾದಾಚರ್ಯ ತೋರ್ಪಿತು. ಮನಮುನಿಯ ಆಶ್ರಮದಿ ಪಾದಾಚರ್ಯ ತೋರ್ಪಿತು. ಪಾದಾಚರ್ಯ ತೋರ್ಪಿತು. ಪಾದಾಚರ್ಯ ತೋರ್ಪಿತು. ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿರುವ ಮಂದ ಮಾರುತನಿಗೆ ಏಕೆ ಈ ದಿವಸ ಉಷ್ಣಕಾರವಾಗಿ ಬೀಸುತ್ತಿರುವಲ್ಲ? ಇರಲಿ, ಇದು ವಸಂತ ಕಾಲವಾಗಿದ್ದರೂ ನನ್ನ ಕಣ್ಣೆದುರಿಗೆ ಎಲುವುದರಿಂದ ಕಾಡಿನಂತೆ ನಿಗುಡವಾಗಿ ಕಾಡುತ್ತಿದೆ. ಅದು ಗಂಧರ್ವವತಿಯಾದ ವಸಂತವು ಇತ್ತರೆ. ಭೃಗುದೇವನಿಗೆ ನಮಸ್ಕರಿಸುವೆನು. ಸುಂದರ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನು ಒಂದು ಕಾರ್ಯ ತಿರುವು ಕಾಣುತ್ತಿರುವುದಿಲ್ಲ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸೋದಕ್ಕಾಗಿ ಗುರಾದ್ಭತನು ಮಹೇಂದ್ರನಿಂದ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗುತ್ತಿರುವ ಸಂಭ್ರಮವು ನನಗಾಯಿತು. ಅಮೃತಗಳನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಿಯಾಗದ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೃತ ಎಂಬ ಅಮೃತ ಕೊಡಲು ತರುವನು. ಅದನ್ನು ಸೇವಿಸುವುದಕ್ಕೆ ಹೋಗುತ್ತಿರುವನು.
ಈ ವಿಷಯವು ತಮಗೆ ತಿಳಿಯದೆ? ತಿಳಿದಿದ್ದರೂ ತಿಳಿದಿರಬಹುದು. ಗಂಧರ್ವನೇ, ಮಕ್ಕಳ ಕಟ್ಟಾಡುವ ಕಟ್ಟೆಯಂತೆ ದೇವತೆ ಮೂಡಿರುವ ಆಟ. ಭೃಗುದೇವ, ಸತ್ರ ಯಾಗಾದರೇನು, ದೇವತೆಗಳೆಂದರೇನು? ಕಾಲೆಯನ್ನು ದಾಟಿದವನು ನಿಮ್ಮ ದೇವತೆಗಳ ಮನೋರಥ. ದೇವ, ಅಲ್ಲಿಗೆ ಜಗದೀಶ್ವರರಾದ ಪರಶಿವನೇ ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟ ಎಂದು ಭಾವಿಸಬಹುದೇ? ಎರಿವೆ ಕಣ್ಣಿಗೆ ಸೋಸಗೊಡಲಾದಂತೆ ಭಾರತದಲ್ಲಿ ತುಂಬಿದ ಜಲವು ಪಿಪೀಲಿನ ಕಣ್ಣಿಗೆ ಸಾಗರವನ್ನೇ ಆರುತ್ತಾಯಿತು ನಿಮ್ಮ ದೇವತೆಗಳ ಮನೋರಥ. ಅದು ಮಹರ್ಷಿಗಳ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನ ಪರದೇಶಾದ್ದರಿಂದಲೇ ಅವರಿಗೆ ಮನ್ನಣೆ ದೊರೆಯುತ್ತಿರುವುದು. ಆ ಪರದೇಶಕ್ಕೆ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರಲು ನಿದ್ದೆ ಇಲ್ಲದೆ ಕೂಗಿ ಸುತ್ತುತ್ತಿರುವ ಬಾವಿಯ ರಾಟಿಯಂತೆ ಬಹು ಕಷ್ಟ ತರಲಿ ಸುತ್ತುತ್ತಿರುವ ವಿಷಮ. ಪರದೇಶದ ಸುಖವನ್ನು ಬಯಸೋರಿಗೆ ಮಾತ್ರ ಪರಮೇಶ್ವರನಾಗಿ ಕಾಣಿಸುವನು. ಓ ಪರದೇಶದಲ್ಲಿ ಸಾಕು ನಿಲ್ಲಿಸು, ಸಾಕು ನಿಲ್ಲಿಸು. ಹಸಿವೆ ಕಣ್ಣಿಗೆ ಹಸಿವೆ ಕೊಡಲಾದಂತೆ ಭಾರತದಲ್ಲಿ ತುಂಬಿದ ಜಲವು ನಿನಗೆ ಆ ಪರಶಿವನು ಹೋಲಿಕೆ ನನಗಲ್ಲ. ಕಾಲತೀತವಾಯಿತು, ನಾನು ಹೋಗುವೆನು. ಸತ್ರಯಾಗ ಸತ್ರಯಾಗ ಅಂದರೇನು, ದೇವತೆಗಳೆಂದರೇನು? ಕಾಮಕ್ಕೆ ಕಣ್ಣೆರಡು, ತಲೆಯೊಂದು ಸಾಲದೊಂದು, ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣು. 4 ತಲೆಗಳನ್ನು ಧರಿಸಿರುವ ವೈದಿಕ ಬ್ರಹ್ಮನು ಕೆರೆ ಮರೆಯಲ್ಲಿ ಅಡಗಿರುವಾಗ ಕ್ಷೀರ ಸಮುದ್ರದಲ್ಲಿ ಇಷ್ಟಿವರುಗಳು ಜಡದಲ್ಲಿ ಮಲಗಿರುವರು. ಇವರುಗಳು ಸತ್ರಯಾಗ ಪೂಜೆಯಲ್ಲಿ ಭಾಗವಹಿಸುವುದಕ್ಕೆ ಹೆಂಡತಿನ ಮೆಚ್ಚಲು ಸಾವಿರಾರು ದಿನಗಳನ್ನು ಒಂದು ಕೈಲಾಸದಲ್ಲಿ ಆಗಲು ಅಂತ ಕುಳಿತಿರುವ ಪರಶಿವನು ಅಗ್ರ ಪೂಜೆಗೆ ಭಾಗವಹಿಸುವಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣಿಟ್ಟು ಈ ಭೃಗುದೇವನಿಗೆ ಪಾದದಲ್ಲಿ ಕಣ್ಣು. ಆದ್ದರಿಂದ ನನಗೆ ಸರಿ ಸಮಾನ, ಅದರಲ್ಲಿ ಹೆಚ್ಚಿನ ಅಧಿಕಾರವಿರುವುದು. ಇಷ್ಟುವನ್ನು ವಿವೇಕಿಸಿದರೆ 2ನೇ ಮೂರ್ತಿಯಾಗಿರುವನು ಬ್ರಹ್ಮ ಸಾಮಾನ್ಯ ವೇಷದ ಒಬ್ಬ ಪುರೋಹಿತ. ದಕ್ಷ ಬ್ರಹ್ಮನಲ್ಲಿ ಏನು ಹೋದರೆ ನನಗೂ ಸಮಯ ಉಂಟು. ಏಕೆ ನನ್ನ ಮನಸ್ಸು ಚಂಚಲವಾಗಿ ಕಾಣ್ತಿರುವಲ್ಲ? ಇರಲಿ ಈ ಶಿಲಾಕಲ್ಪ ವಿಶ್ರಾಂತಿ. ರಜತಾದ್ರಿವಾಸ ರಮ್ಯ ಕಾಣ್ಬುದಾಹ ಭೃಗುನಂದನವೋ. ರಜತಾದ್ರಿವಾಸ ರಮ್ಯ ಕಾಣ್ಬುದಾಹ ಭೃಗುನಂದನವೋ. ಅಗ್ರ ಪೂಜಾ ಹರನೇ ಬಾರೆ, ಅಗ್ರ ಪೂಜಾ ಹರನೇ ಬಾರೆ, ಅಗ್ರ ಪೂಜಾ ಹರನೇ ಬಾರೆ, ಅಗ್ರ ಪೂಜಾ ಹರನೇ ಬಾರೆ. ಭೃಗು ಮೌನಿ ನೇತ್ರಮಿಗೆ ತೋರ್ಪುದೆಂದು ರಜತಾದ್ರಿವಾಸ ರಮ್ಯ ಕಾಣ್ಬುದಾಹ ಭೃಗುನಂದನವೋ. ಭೃಗು ಮೌನಿ ನೇತ್ರ ರಮ್ಯ ಕಾಂಬುದಾಹ ಯೋಗಿ ಚರಣದಲ್ಲಿ. ಭೃಗು ಮೌನಿ ನೇತ್ರ ರಮ್ಯ ಕಾಂಬುದಾಹ ಯೋಗಿ ಚರಣದಲ್ಲಿ. ನೀಲ ಮೇಘ ಶ್ಯಾಮ ನೋಳೆ, ನೀಲ ಮೇಘ ಶ್ಯಾಮ ನೋಳೆ, ನೀಲ ಮೇಘ ಶ್ಯಾಮ ನೋಳೆ, ನೀಲ ಮೇಘ ಶ್ಯಾಮ ನೋಳೆ. ಭೃಗು ಮೌನಿ ಗರ್ವಮಿಗೆ ತೋರ್ಪುದೆಂದು, ಭೃಗು ಮೌನಿ ಗರ್ವಮಿಗೆ ತೋರ್ಪುದೆಂದು ಭೃಗು ಮೌನಿ ನೇತ್ರ ರಮ್ಯ ಕಾಂಬುದಾಹ ಯೋಗಿ ಚರಣದಲ್ಲಿ.
ನಿಜ ಯೋಗ ಭಾಗ್ಯದಿಂದ ನಾಗಭೂಷಣನ ಯಾಗ ಭಾಗವನ್ನು ಕರುಣಿಸೋನೆ. ನಿಜ ಯೋಗ ಭಾಗ್ಯದಿಂದ ನಾಗಭೂಷಣನ ಯಾಗ ಭಾಗವನ್ನು ಕರುಣಿಸೋನೆ. ಶೃಂಗಧರ ಭೃಂಗಿವರ ಗಂಗಧರ ಲಿಂಗಧರ ಶೃಂಗಧರ ಭೃಂಗಿವರ ಗಂಗಧರ ಲಿಂಗಧರ ಶೃಂಗಧರ ಭೃಂಗಿವರ ಗಂಗಧರ ಲಿಂಗಧರ ಶೃಂಗಧರ ಭೃಂಗಿವರ ಗಂಗಧರ ಲಿಂಗಧರ ರಜತಾದ್ರಿವಾಸ ರಮ್ಯ ಕಾಂಬುದಾಹ ಭೃಗು ನಂದನವೋ. ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ. ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಭೃಗುಮೌನಿ ನೇತ್ರ ರಮ್ಯ ಕಾಂಬುದ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ. ಕ್ಷೀರಸಾಗರನೇ, ಅಲ್ಲಿ ನೋಡು, ಈ ವನ ಮಧ್ಯದ ಒಂದು ದಟ್ಟವಾದ ಮರದಡಿಯಲ್ಲಿ ಯಾವಳೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು. ಹತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ಮಿಂದು ಈ ಜಾಡಿದ ತನು ತಾಪಗಳನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಂದರವಾದ ತನ್ನ ನಿಡು ಲೋಟದಿಂದ ಮತ್ತೆರಡು ಕಾಲುಗಳನ್ನು ತನ್ನ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚಕರವಾಗಿ ಕಾಣುತ್ತಿರುವುದು. ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸದಾಶಿವ ದೇವ, ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಹಾ ಮರದಡಿಯಲ್ಲಿ ಮಲಗಿರುವ ಮಹರ್ಷಿಯು ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಆದರೆ ಕಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ಭದಿಂದ ಮಲಗಿರುವನು ಆ ಭೃಗು ಋಷಿಯು. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಭೃಗುದೇವ. ಹೇಗಾದರೂ ಆಗಲಿ ಅಲ್ಲಿಗೆ ಹೋಗಿ ಎಚ್ಚರಿಸುವೆನು. ಎಚ್ಚರವಾಯ್ತ ಭೃಗುದೇವ? ಎಚ್ಚರವೇನು ನಾರಾಯಣ, ಈ ಭೃಗು ಋಷಿಯು ಆತ್ಮ ಗೆಲ್ಲಲು ಯಾವಾಗಲೂ ಎಚ್ಚರವಾಗಿರುವನು. ಅದರಲ್ಲಿ ಓ ಶಿಲಾಕಲ್ಪದ ಮೇಲೆ ಕುಂತ ಶಿವಯೋಗಿಯ ಅವನೇ ಪರಮಾತ್ಮನಾದ ಪರಶಿವನು. ಪರಮಾತ್ಮನಾರು ಪರಶಿವನಾರು, ನೀವಿರುವರು ಇನ್ನೂ ಚಿಕ್ಕವರು, ನಿಮಗಾವುದು ತಿಳಿಯೋದು? ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಿರುವರಿ? ಭೃಗುದೇವ, ದೇವ ಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಶಸ್ತ್ರ ಯಾಗ ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜಾ ದೇವನಾದ ಶಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿಯೊಡನೆ ಮಲಗಿರುವ ನಿಮ್ಮನ್ನು ಕಂಡು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡದ ಋಣವನ್ನು ತೀರಿಸುವುದಕ್ಕಾಗಿ ಇಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಮೆಚ್ಚಿದನು ಲಕ್ಷ್ಮೇಶ, ಮೆಚ್ಚಿದನು ಲಕ್ಷ್ಮೇಶ. ಸದಾಶಿವನ ಅಣಗಣ್ಣಿಗಿತ್ತಲು ಸದಾಶಿವನ ಅಣಗಣ್ಣಿಗಿತ್ತಲು ನನ್ನ ಪಾದಾಂಗದ ನೇತ್ರವನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವಮೂರ್ತಿ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗು ಋಷಿಯೇ? ಹಾಗಾದರೆ ನೀನು ಬಹು ಜಾಣಲು. ನನ್ನೊಡನೆ ಮಾತನಾಡುತ್ತಿರುವ ನಾರಾಯಣನು ನಾವು ವಿವೇಕ ರೈತರು? ಇಲ್ಲ ಇಲ್ಲ, ಅದನ್ನು ನೀನೇ ವಿವೇಚಿಸಬೇಕು. ಭೃಗು ಋಷಿಯೇ ಕೇಳು, ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾಗುವ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯ ನಂದಗಳು ನಿನ್ನ ಜೀವಾತ್ಮನ ಪರದೆಯ ಮೇಲೆ ಭಯಂಕರವಾದ
ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಉತ್ತದ ಮಣ್ಣಿನಂತೆ. ದಿನೇ ದಿನೇ ರಾಜಸ ಗುಣವೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುವುದು. ಯಾವಾಗಲೂ ಮಮತೆಯಿಂದ ತರಗೆರೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ. ಮಹಾತ್ಮ ಭೃಗು ಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಕಣ್ತೆರೆದು ನೀ ನೋಡು. ನಿನ್ನ ಆತ್ಮದಲ್ಲಿ ಆತ್ಮನ್ಯಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗಿರು. ಅದನ್ನು ನಾನು ನಿನ್ನ ಕೇಳುತ್ತಿಲ್ಲ. ಹೇಳು, ಕೈಲಾಸದಲ್ಲಿ ನಿನ್ನ ಕೊಂಡು ಕಡಗಳಿಗೆ ಜನಾರ್ದನ ನಿಧಾನಿಸು. ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನೊಡನೆ ಓಡಬಹುದ ನಿನ್ನ ಸದಾಶಿವನ ಒಡನೆ. ಭೃಗುದೇವ, ತೊಟ್ಟು ಮಾಗದಲ್ಲಿ ಹೆಣ್ಣು ಬೀಳುವುದಿಲ್ಲ. ಹೊರಡುವೆನು ನಾವು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಆ ಭೃಗು ಋಷಿಗೆ. ದಿಗ್ದರ್ಶಕ, ಮುನಿಗೆ ವಂಚನೆ ಮಾಡದೆ ವಿಘಾತ. ನಾನು ಮುನಿಗೆ ವಂಚನೆ ಮಾಡಿಲ್ಲ. ನಾನಲ್ಲವೇ ಅಗ್ರಸ್ಥಾನವನ್ನು ವಹಿಸಿದ ಭೃಗುದೇವ. ನೀನಾಗ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಸದಿಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದಲದ ಎರಕದಂತ ನನ್ನ ಭಾವಾಂಗನ ನೇತ್ರವನೇಕ ಚಿತ್ತಿಸಿದೆ. ಮೋಸವಲ್ಲ ಭೃಗುದೇವ, ಮೋಸವಲ್ಲ. ಋಷಿ ಓರ್ವನ ಅಹಂಕಾರವನ್ನು ಕಿತ್ತೆಸೆದು ಉಪಕಾರ ಕಲ್ಪಿಸಿದ ಕಾರ್ಯವ ಮೋಸವೇ? ಶಾಂತನಾಗು ಭೃಗುದೇವ, ಶಾಂತನಾಗು. ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಅಂಬಲಿಸುವೆ? ಪ್ರಾಯಚಿತ್ತ ಯಾರಿಂದ ಯಾರಿಗೆಲ್ಲ ಪ್ರಾಯಚಿತ್ತ? ರೋಗಿ ಯಾವ ಮಹಾತ್ಮ ಋಷಿ, ಯಾವ ಮಹಾತ್ಮ ಕಾಂಕ್ಷಿಯಲ್ಲಿ ಧರಿಸಿರುವನ ವಿಗ್ರಹ ಧರ್ಮವನ್ನು ನೀಲ ಮೇಲೆ ಶಾಮನಾಗಿ ಇಷ್ಟ ವಸ್ತುಗಳಿಗೆ ದೇವಲಾಗಿ ಭೂಲೋಕದ ದೆಸೆಯಾಗಿ ಅಲ್ಲಿ ಇದೋ ಭೃಗುದೇವ ಕೊಡುತ್ತಿರುವ ಕೋಪಾಗಿದೆ ಶಾಪ. ಭೃಗುದೇವ, ನಿನಗೆ ನೀನೇ ಗುರು ಎಂದು ಅಹಂಕರಿಸುತ್ತಿರುವೆ. ನಿನ್ನ ಪ್ರತಿಜ್ಞೆಯನ್ನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಅಡಿ ಮುಸ ವೈರದಲ್ಲಿ ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಜನಾರ್ದನ, ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ತಲುಜೋರಿನ ನಿನ್ನ ಮನವನ್ನು ಬಂಧಿಸುವೆ. ತಲುಜೋರಿನ ನಿನ್ನ ಮನವನ್ನು ಬಂದು ಸಂತಾನದಲ್ಲಿ ನೀನು ಕಿತ್ತಸಿದೆ ನೇತ್ರವನು. ಸಂತಾನದಲ್ಲಿ ನೀನು ಕಿತ್ತಸಿದೆ ನೇತ್ರ. ಧಿಕ್ಕಾರದನು ಜಾತಕ. ಜನಾರ್ದನ, ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಸಮ ಭೃಗುದೇವನೋ ನಿನ್ನ ಸಮ ಭೃಗುದೇವನೋ ಸೊಳೆ ಸೊಳೆದ ಸುಟ್ಟಿಸುವೆ, ಬಡಿ ಬಡಿದು ಬಂಧಿಸುವೆ. ಸೊಳೆ ಸೊಳೆದ ಸುಟ್ಟಿಸುವೆ, ಬಡಿ ಬಡಿದು ಬಂದು ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರದನು ಜಾತಕ. ನಾಟಕ ದೀಪ ನಟರಾಜನೇ, ನಾಟಕ ದೀಪ ನಟರಾಜನೇ, ಜಗವಾತಲಲಿಸಿದ ಕೈಲಾಸವಾಸನೆ. ನಾಟಕ ದೀಪ ನಟರಾಜನೇ, ಡಮರುಗ ದರವರನೆ ಶಿವನೇ, ರಜತಗಿರಿ ನಿಲಯನೆ ಹರಳೆ. ಡಮರುಗ ದರವರನೆ ಶಿವನೇ, ರಜತಗಿರಿ ನಿಲಯಲೆ ಹರಳೆ. ಗಣಾಸಿತಾದರ ಜಟಾದರ ಶಂಭೋ ಶಂಕರ ಶ್ರೀಹರ.
ಗಣಸಿತಾಧರ ಜಟಾಧರ ಶಂಭೋ ಶಂಕರ ಶ್ರೀಹರ ಕರುಣಾಕರ ಅಭಯಂಕರ ಶಿವಶಂಕರ ಕರುಣಾಕರ ಅಭಯಂಕರ ಶಿವಶಂಕರ ನಾಗಭೂಷಣಲೆ ನಾಟಕ ದೀಪ ನಟರಾಜನೇ ಜಗವಾತಲಲಿಸಿದ ಕೈಲಾಸವಾಸನೆ ನಾಟಕ ದೀಪ ನಟರಾಜನೇ ಡಂ 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 ಡಮರುಗನಾದಕ್ಕೆ ಒಲಿದು ಗಲ್ 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 ಗೆಜ್ಜೆಯ ತಾಳಕ್ಕೆ ಕುಡಿದು ಡಂ 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 ಡಮರುಗನಾದಕ್ಕೆ ಒಲಿದು ಗಲ್ 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 ಗೆಜ್ಜೆಯ ತಾಳಕ್ಕೆ ಕುಣಿದು ತಾಳ ಮೃದಂಗ ಭಾವತರಂಗ ತಾಳ ಮೃದಂಗ ಭಾವತರಂಗ ನಟ ಭೈರವ ಶಿವ ತಾಂಡವ ನಟ ಭೈರವ ಶಿವ ತಾಂಡವ ಆಡಿ ಪಾಡಿ ಆಡಿ ಪಾಡಿ ಹಾಡಿ ಪಾಡಿ ನಲಿದಾಡಿ ಕುಣಿಯುವ ನಾಟಕ ದೀಪ ನಟರಾಜನೇ ಜಗವಾತಲಲಿಸಿದ ಕೈಲಾಸವಾಸನೆ ನಾಟಕ ದೀಪ ನಾಟಕ ದೀಪ ನಾಟಕ ದೀಪ ನಟರಾಜನೇ ಮಹಾದೇವ ಶಂಭೋ ಮಹಾದೇವ ಶಂಕರನನ್ನು ಶ್ರೀಮನ್ನಾರಾಯಣನು ಶಿವಸತ್ರೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗು ಋಷಿಯನ್ನು ಸಂಧಿಸಿ ಅವನ ಕಾಲಲ್ಲಿದ್ದ ಕಣ್ಣನ್ನು ಕಿತ್ತು ಶರವಣದತ್ತು ಹೋಗುತ್ತಿರುವರು. ಅದು ಶಿವಭಕ್ತ ಶಿಖಾಮಣಿಯಾದ ದದೀಚಿ ಮಹಾಋಷಿಗಳು ಇತ್ತಲೇ ಬರುತ್ತಿರುವರು. ಅವರೆರಡು ಮಾತನ್ನು ವಿಚಾರಣೆ ಮಾಡಿ ಹಾಗೆ ಮುಂದಕ್ಕೆ ಹೋಗುವನು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕವಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ, ಜನ್ಮ ಜನ್ಮಗಳ ಪಾವನವಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನನ್ನು ಎನ್ನದಿರು. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಕಾಯಕ ಮಾಡಿದ ಎಂದೆಂದು, ಕಾಯಕ ಮಾಡಿದ ಎಂದೆಂದು ಕೈಲಾಸವುದು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭೋಗ್ಯ ಭಾಗ್ಯದ ಬಳಲೊಳಗೆ, ಬಳಲು ಭಾಗ್ಯದ ದಿನದೊಳಗೆ,